ಏನಿದು ಒಂದ ಸಮನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಡ್ಡಾಡಕತ್ ಬಿಟ್ಟಿಯಲ್ಲ. ಅತ್ತಿಯರ್ ಅಂದ್ರೆ ಒಂಚೂರು ಊಟ ಮಾಡಿದ ಪಚ್ಚಿನ ಆಗವಲ್ತು ಅಂದೆ ನಾನು. ಅದಕ್ಕೆ ಒಂಚೂರು ಆ ಕಡೆ ಅಡ್ಡಾಡು ಅಂದ್ರೆ ಪಚ್ಚಿನ ಆಕತಿ. ಹೊಟ್ಟೆ ಕೂಸು ಬೆಳಿತಿರ್ತೈತಲ್ಲ, ಉಂಡಿಗೆ ಪಚ್ಚಿನ ಆಗೋದಿಲ್ಲ. ಹಂಗೆ ಅದು ಹೊತ್ತಿನಾಗ ಹಂಗೆ ಸ್ವಲ್ಪ ತ್ರಾಸ ಆಗೋದು, ಪಚ್ಚಿನ ಆಗ್ಲಂಗಿರೋದು, ಕೂಳ್ ನೋಡುತ್ತಲೇ ಒಲ್ಲೆ ಅನ್ನೋದು. ಇನ್ನೂ ಕೆಲವರಿಗೆ ಕುಡಿದು ನೀರು ಬಾಯಿಗೆ ಹತ್ತಂಗಿಲ್ಲ, ಹಂಗೆ ತಡಾಕಿಲ್ದ ವಾಂತಿ ಮಾಡ್ತಿರ್ತಾರ. ಪುಣ್ಯಕ್ಕೆ ನಿನಗೆ ವಾಂತಿ ಮಾಡೋದೊಂದಿಲ್ಲ, ಏನು ಆರಾಮದಿ ಅಂತ ಹೇಳತ್ತಿದ್ರು. ಏನು ನೀರು ಕುಡ್ದಿದ್ ವಾಂತಿ ಮಾಡ್ತಾರ? ಏನಪ್ಪ ನಂಗೆ ಗೊತ್ತಿಲ್ಲ, ನಂಗೆ ವಾಂತಿ ಗಿಂತಿ ಎಲ್ಲ ಏನಾಗತ್ತಿಲ್ಲ. ಏನಪ್ಪ ಯಾರಿಗೆ ಗೊತ್ತು, ನಂಗೆ ಗೊತ್ತಿಲ್ಲದ್ದು ಏನಾರು ಇರ್ಬೋದು, ಹೌದಿಲ್ಲ? ನಿಮ್ಗೇನು ಗೊತ್ತಿರ್ತೈತಿ? ನೀವೇನು ಹಡ್ದಿರ ಬಿಟ್ಟಿದೆ. ಅಲ್ಲ ಆದರೂ ನಮ್ಮವ್ವ ನಿನಗಿಷ್ಟು ಜೀವ ಮಾಡಾಕತ್ತಿದ್ ನೋಡಿ ಒಂದು ಕ್ಷಣ ನನಗೆ ಹೊಟ್ಟೆ ಉರಿ ಆಗತ್ತ ನೋಡ್ಲೆ. ಖರೇನ ಇಷ್ಟೆಲ್ಲ ಜೀವ ಮಾಡ್ತಾರೆ ಹೊಟ್ಟಿಲಿದ್ದವ್ರಿಗೆ ಅಂದ್ರೆ ನಾನು ಪ್ರೆಗ್ನೆಂಟ್ ಆಗ್ಬಿಡ್ತಿದ್ದೆ ಸುಮ್ಮನೆ. ಆಗ್ರಿ, ಯಾರು ಬೇಡ ಅಂದ್ರೆ ನಮಗೆ ಟೆನ್ಷನ್ ಇರಂಗಿಲ್ಲ, ಹೌದಿಲ್ಲ? ತ್ರಾಸ ತಗೊಂಡು ನಡೀದೆ. ಯೋ ಮರೆಯ ಜೀವ ಹೋದಂಗೆ ಚೀರ್ತಿರ್ತಾರೆ. ಯಾಕೆ ಬೇಕಾಗಿತ್ತು ನನಗೆ ಹೊಟ್ಟೆ ಕೂಸ್ಕೊಳ್ಳೋದು ಅಥವಾ ನಾರ್ಮಲ್ ಹೆರಿಗೆ ಅಂದರೂ ಜೀವ ಹೋದಂಗೆ ಚೀರ್ತಿರ್ತಾರೆ. ಯಾಕೆ ಬೇಕಾಗಿತ್ತು ಸುಮ್ಮನೆ ಅಪ್ಪ ಅಂತ ಕರಿ ಮಗು ಬಂದ್ರೆ ಸಾಕು. ಅಂದಂಗ್ರಿ ನಮ್ಮ ಮಗುಗೆ ಯಾವ ಹೆಸರಿಡೋಣ? ಅಲ್ಲಿ ಹೆಣ್ಣಾಕತೆ ಗಂಡಾಕತೆ ಅಂತೇಳಿ ಗೊತ್ತಿಲ್ಲ, ಹೆಸರು ಯಾವ್ದು ಇಡನು ಅಂತೀಯಲ್ಲ, ಏನು ನಿನಗೇನು ಹೇಳೈತನ? ಹಂಗಲ್ರಿ, ಹೆಣ್ಣು ಹುಟ್ಟಿದ್ರೆ ಒಂದು ಹೆಸರು, ಗಂಡು ಹುಟ್ಟಿದ್ರೆ ಒಂದು ಹೆಸರು. ಈಗ ಸೆಲೆಕ್ಟ್ ಮಾಡಿಟ್ಬಿಟ್ರೆ ಟೆನ್ಷನ್ ಇರಂಗಿಲ್ಲಲ್ಲ. ಸ್ವಪ್ನ, ಹಾ ಅತ್ತಿಯರ ಇಲ್ಲೇ ಅದನ್. ಇಲ್ಲವ ನಾನು ನೋಡ್ಲಿಲ್ಲ, ಹಂಗಾಗ ಬಕ್ನ ಒಳಗೆ ಬನ್ನಿ. ಅದು ಏನೋ ಹೇಳ್ಬೇಕಂತ ಬಂದೆ. ಹಾ, ಅಜ್ಜಿ ನೋಡಾಕತ್ತಂದಲ್ಲ, ಹೊಟ್ಟಿಗೆ ಮಜ್ಜಿಗೆ ಮಾಡಿಟ್ಟೇನಿ. ಸ್ವಲ್ಪ ಹಳಕ ಮೆಣಸು, ಆಮೇಲೆ ಒಂದು ತಟ್ಟೆ ಜೀರಿಗೆ ಜಜ್ಜಿ ಹಾಕೇನಿ. ಎಂಥ ರುಚಿಯಾಗಿತ್ತು ಮಜ್ಜಿಗೆ. ಉಪ್ಪು ಹಾಕಿ ಮಂದಗ ಕಡ್ದಿಟ್ಟೇನಿ. ಏನ ಹೋಗಿ ಒಂದು ಗ್ಲಾಸ್ ಕುಡಿ. ಇಲ್ಲೇ ಆಯ್ತಲ್ಲ ಅಡಿಗೆ ಮನೆ ಮುಂದೆ, ಹೋಗಿ ಕುಡಿ. ತಂದು ಕೊಡ್ಬೇಕಂದೆ, ಮತ್ತು ಈಗ ಕುಡಿತೇವೆ ಏನಾಟಕ್ಕೆ ಬಿಟ್ಟು ಕುಡಿತೇವೆ ಗೊತ್ತಿಲ್ಲ. ಅದಕ್ಕೆ ಗಡಿಗ್ಯಾಗ ಹಾಕಿ, ಗಡಿಗೆ ಜದ್ದೈತಲ್ಲ ಅದು, ಅದ್ರಾಗ ಹಾಕಿ ಬಾಯಿ ಮುಚ್ಚಿಟ್ಟನಿ. ತಣ್ಣಗಾಗಿರ್ತೈತಿ, ಒಟ್ಟು ಕುಡಿದು ಮಕ್ಕೋ. ಒಂದು 2 ಮಿನಿಟ್ ಇಲ್ಲೇ ಓಡಾಡಿ, ಬಾಗಲಾಗ ಅಂಗಳದಾಗ ಅದು ಓಡಾಡಿ. ಏನ? ಹ್ಞೂ ಆಯ್ತು ರೀ ತೀರ, ಕುಡಿತೀನಿ ಈಗ. ಯವ್ವ ತಡಿ. ಅಂದಂಗೆ ನಾವೀಗ ಗಂಡು ಹುಟ್ಟಿದ್ರೆ ಯಾವ ಹೆಸರು ಇಡಬೇಕು, ಹೆಣ್ಣು ಹುಟ್ಟಿದ್ರೆ ಯಾವ ಹೆಸರು ಇಡಬೇಕಂತೇಳಿ ಡಿಸೈಡ್ ಮಾಡತ್ತೀವಿ. ನೀ ಹೇಳ್ಬೇ, ಯಾವ ಹೆಸರು ಇಟ್ರೆ ಚಂದ ಅನಿಸ್ತತಿ? ಕಬರಿಗಡಿಗಳ ಹಂಗೆಲ್ಲ ನಾವು ಮುಂದಿರ್ತ ತೀರ್ಮಾನ ಮಾಡಕ್ಕೆ ಬರಂಗಿಲ್ಲ. ಅದು ಯಾಕೆ ಹೇಳ? ಅಲ್ಲ, ಹೆಣ್ಣು ಹುಟ್ಟಿದ್ರೆ ಗಂಡು ಹುಟ್ಟಿದ್ರೆ ಅನ್ನಕ ಆತ, ಹೆಣ್ಣು ಹುಟ್ಲಿ ಗಂಡು ಹುಟ್ಲಿ ಅದೇನು ಪರಕ್ ಬೀಳಂಗಿಲ್ಲ. ಆದ್ರೆ ಜಾತಕದ ಪ್ರಕಾರ, ಹುಟ್ಟಿದ ನಕ್ಷತ್ರದ ಪ್ರಕಾರ ಯಾವ ಅಕ್ಷರದಿಂದ ಒಂದು ಹೆಸರನ್ನ ಕದಾಗ ಬರ್ತೈತಿ, ಕೆಲವರಿಗೆ ವಿದಾಗ ಬರ್ತೈತಿ, ಬದಾಗ ಬರ್ತೈತಿ. ಏನ ಕೆಲವೊಬ್ರಿಗೆ ಒಂದೊಂದು ಅಕ್ಷರ ಬರ್ತಿರ್ತಾವ, ಅದ್ರೊಳಗೆ ಹುಡುಕ್ಬೇಕಾ? ನೀ ಈಗ ಹುಡುಕಿದ್ರೆ ಹಂಗ ಮಾಡಬಾರ್ದು. ಹಿಂಗೆ ಮಾಡ್ರಿ. ಈಗ ಕೂಸು ಹುಟ್ಟಿದ್ಮೇಲೆ ಹೆಂಗಿದ್ರು ಟೈಮಿಂಗ್, ಜಾತಕ, ಕುಲ, ಗೋತ್ರ, ನಕ್ಷತ್ರ ಎಲ್ಲ ಕೇಳಿಸ್ತಾರಲ್ಲ, ಅವಾಗ ಯಾವ ಅಕ್ಷರದಿಂದ ಬಂತು ಅಂತ ಅವರೇ ಹೇಳ್ತಾರೆ. ಇಂಥ ಅಕ್ಷರದಿಂದ ಹೆಸರಿಡ್ರಿ ಒಳ್ಳೇದಾಕೈತಿ ಅಂತೇಳಿ. ಅವಾಗ ಏನು ಮಾಡ, ಯಾವ ಹೆಸರು ಸಿಗ್ತಾವು ಒಂದೊಂದು ಅಕ್ಷರದೊಳಗೆ ಅಂತ ಹುಡುಕ್ರಿ. ಅದಕ್ಕೆ ಯಾಕೆ ಇದು ಮಾಡ್ತೀರಿ? ಹೌದು ನೋಡ್ಬಿ, ನೀ ಹೇಳೋದು ಬರೋಬ್ಬರಿ ಐತಿ. ಹೌದೌದು. ಆಯ್ತು. ನೀ ಕುಡ್ದು ಮಕ್ಕರವ. ಆದರೂ ಅತ್ತಿಯರು ಸ್ವಲ್ಪ ಬಿರ್ಸ ಮಾತಾಡ್ತಾರಲ್ಲ ರೀ. ಅಯ್ಯೋ, ಅವ್ರಿಗೆ ಅದೇ ಹೇಳಲಿಲ್ಲ. ನಂಗೆ ಈಗೂ ನೀ ಅಂದ್ರೆ ಇಷ್ಟ ಇಲ್ಲ, ಹೊಟ್ಟೆ ಯಾಕೆ ಕೂಸೈತೆ ಅನ್ನೋ ಕಾರಣಕ್ಕೆ ನಾನು ಹಿಂಗೆ ಸ್ವಲ್ಪ ಕಾಳಜಿ ಮಾಡ್ತೀನಿ ಅಂತೇಳಿ. ನಾಳೆ ಒಂದು ಕೂಸಾತಂದ್ರೆ ಅವಾಗ ನೋಡು ನಿನ್ನ ಮೇಲೆ ಇನ್ನೂ ಜೀವಕ್ಕಾರ ತಾಯಿ ಅಂತೇಳಿ. ಬಾ ಈಗ ಮಜ್ಜಿಗೆ ಕುಡಿ ಬಾ. ನಾನೊಂದು ಸ್ವಲ್ಪ ಕುಡಿತೀನಿ, ನೀವೊಂದು ಸ್ವಲ್ಪ ಕುಡಿ ಬಾ. ಕುಡ್ದಿಲ್ಲೇ 2 ರೌಂಡ್ ಅಡ್ಡಾಡಿ ಮಕ್ಕೋ ಬಾ. ನಾನು ಮಾವರಿಗೆ ಬೇಸರಕತಿ, ಒಂದು ಏನಾರ ಕೆಲಸ ಇದ್ರೆ ಹೇಳ್ರಿ ಮಾಡ್ತೀನಿ ಅನ್ಬೇಕಂತಿದ್ದೆ. ಅಷ್ಟರೊಳಗೆ ಇದಾಗೇ ಬಿಡ್ತಲ್ಲ. ನೀ ಕೇಳಿದ್ರು ಅವ್ರೇನು ಮಾಡಂತಿದ್ದಿಲ್ಲ. ಸರಿ ಆತವ್ರಿ, ನಡಿ ಮಜ್ಜಿಗೆ ಕುಡಿ ನಡಿ. ಮಾನಸ, ನಾನು ಎಲ್ಲ ತಿಳಿ ಹೇಳಿನಿವ. ನಿಮ್ಮ ಅಪ್ಪ ಏನು ಬದಲಾಗಂಗೆ ಕಾಣಂಗಿಲ್ಲ. ಏನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಬಿಡುವ ಅವ. ಎಷ್ಟು ಹೇಳಿದ್ರು ಮತ್ತು ಹೆಣ್ಮಕ್ಳು ಯಾಕೆ ದುಡಿಯಾಕೆ ಹೋಗ್ಬೇಕು, ಗಂಡು ಮಕ್ಳ ಕಡೆಗೆ ಕೈ ಚಾಚಬೇಕು, ಒಂಥರ ಭಾಳ ಒಂಥರನ ಹೊರಟಾಗಿ ಮಾತಾಡ್ತಾನೆ. ಅವಂಗೆ ಅನುಮಾನನ ಅಂತೀನಿ ನಾನು, ಒಂಥರನವ. ಅಲ್ಲ, ನೀವು ಅಷ್ಟು ಹೇಳಿದ್ರು ಬದಲಾಗ್ಲಿಲ್ಲನ್ರಿ? ನಮ್ಮ ಮಾತು ಎಲ್ಲಿ ಕೇಳ್ತಾನವ? ಅವ್ನ ತಲೆಯಾಗ ನಾವು ಹೇಳುದು ಒಂದು ಅಕ್ಷರನೂ ಹೋಗಿಲ್ಲ. ನನಗಂತೂ ಸಾಕಾಗಿತ್ತಪ್ಪ ಯಪ್ಪ ಮಾವ. ಏನು ಮಾಡ್ಬೇಕು ನಂಗೆ ಆಗ್ಬಿಟ್ಟತ್ ನೋಡ್ರಿ. ಹೇಳತ್ಲೆ ನನಗೆ ಒದರ್ತಾನ. ಮೊದ್ಲು ನನಗೇನು ಅಂತಿದ್ದಿಲ್ಲ, ಇತ್ತಿತ್ತಾಗ ನನಗೂ ಬೈತಾನ. ಯಾಕ ಏನೋ ಗೊತ್ತಿಲ್ಲ. ಮತ್ತೇನಿಲ್ಲವ, ಅವಂಗ ನಿಮ್ಮ ದುಡಿಯಾಕ ಕುಂಟ್ಲಲ್ಲ, ಅದು ಸಿಟ್ಟು ಅವಂಗಷ್ಟೇ, ಮತ್ತೇನಿಲ್ಲ. ಅಕ್ಕಿ ದುಡಿಬಾರ್ದೆ, ಸಾಯ್ತಾನ ನನ್ನ ಹಂಗನಾಗ ಇರ್ಬೇಕು. ದುಡಿದು ಬಿಟ್ರೆ ಈಕಿ ಮತ್ತು ಹಿಂದಾಗಡೆ ಈಕಿದೆ ರೊಕ್ಕ ಬೇಕಾದಷ್ಟು ಆಗ್ಬಿಡ್ತೈತಿ, ಈಕಿ ನನ್ನ ಮಾತು ಕೇಳಲ್ಲ. ಹಂಗೆ ಗಂಡು ಮಕ್ಳಿಗೆ ಕೆಲವರಿಗೆ ಇರ್ತೈತದ ಆ ಥರ, ಅವನಿಗೂ ಐತಷ್ಟೇ, ಮತ್ತೇನಿಲ್ಲ. ಅಯ್ಯಯ್ಯ 3 ಹೊತ್ತು ಇದೆ ಬರೇ. ಅವ್ರ ಮನೆಗೆ ಹಂಗಾತು, ಇವ್ರ ಮನೆಗೆ ಹಿಂಗಾತು. ಇಲ್ಲಿ ನಮ್ಮ ಮನೆ ಬಾಳೆ ನೋಡೋರು ಯಾರ? 2-3 ದಿನ ಅಂತ ಹೇಳಾಕತ್ತಿ, ವಾಷಿಂಗ್ ಮಿಷನ್ ಕೆಟ್ಟೈತಿ, ಅವಂಗ ರಿಪೇರಿ ಮಾಡೋ ಫೋನರ ಹಚ್ಚಿರಿ, ಬಂದು ರಿಪೇರಿ ಮಾಡಿ ಹೋಗ್ಲಿ ಅಂತೇಳಿ. ಇವತ್ತಿನರಿಗೆ ಅದ್ರ ಖಬರ ಬರಿಲ್ಲ ನಿಮಗೆ. ಇಲ್ಲಿ ನಿಂತು ಬಿಟ್ಟಾರ ತಮ್ಮ ಮನೆ ಮಾತಾಡ್ಕೊಂತ. ಇಕ್ಕಿಗೆ ಬರೀ ತನ್ನ ಮನೆ ದಟ್ಟೆ ಯೋಚನೆ. ಇನ್ನಿದ್ದರ ಮನೆ ಹಾಳಾಗಿ ಹೋಗ್ಲಿ, ಇನ್ನಿದ್ದರ ಮನೆ ಬಿಡು, ಗಂಡನ ಮನೆನ ಹಾಳಾಗಿ ಹೋದ್ರು ಚಿಂತಿಲಿಕ್ಕಿಗೆ. ಬಂದೆಲ್ಲ ರಾವ್ ಎಬ್ಸ್ಕೊಂಡು ಏನಾತ್ಲೆ, ಎದಕ್ಕೆ ಹೋದ್ರಾಕತ್ತಿ ಈಕಿಗೆ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ರಿ.
2-3 ದಿನ ಆಗಕತ್ತೆ ಹೇಳಕತ್ತಿ ವಾಷಿಂಗ್ ಮಿಷನ್ ಕೆಟ್ಟತಿ ಅಂತೇಳಿ ಈಕಿ ಆಫೀಸ್ ಹೋಗ್ತಾಳ ಅಂತೇಳಿ ಅರ್ಬಿ ಯಾಕೆ ಆಗವಲ್ತು ಆ ಮಿಷನ್ಗಾರ ಹಾಕ್ತಿದ್ದೆ ನೋಡಿದ್ರೆ ಮಡಿ ಸೀರೆ ಒಂದು ಇಲ್ಲ ಇವತ್ತು ನನಗದೆಲ್ಲ ಗೊತ್ತಿಲ್ಲ ಅರ್ಬಿ ಯಾಕೆ ಹೇಳಿ ಇವತ್ತು ಆಫೀಸ್ಗೆ ಹೋಗಕ್ಕಿಂತ ಮುಂಚೆ ಅಷ್ಟೇ ಮತ್ತೀಗ ಹೇಳಕತ್ತೇನೆ ಇಲ್ಲಿ ಕುಂತು ಮಾತಾಡೋದ ಒಂದು 4 ಅರ್ಬಿ ಹೋಗಿದ್ರೆ ಅರಿ ಬೇರೆ ಹಾಕವತ್ತಾಗ ಅದನ್ನ ಬಿಡ್ತಾಳೆ ಇಲ್ಲಿ ಕುಂತು ಮಾತಾಡ್ತಾಳೆ ನನಗಂತೂ ಹೇಳಿ ಸಾಕಾಗೈತೆ ಅಲ್ಲ ಮಾವ ಅದು ಹೊಸ ವಾಷಿಂಗ್ ಮಿಷನ್ ಅಲ್ಲ ಇನ್ನು ತಂದು ನೆಟ್ಟಗೊಂದು ತಿಂಗಳು 2 ತಿಂಗಳಾಗಿರ್ಬೋದು ಅಷ್ಟೇ ಅಲ್ಲ ಅದು ಹೊಸ ವಾಷಿಂಗ್ ಮಿಷನ್ನೇ ತಂದು ಹೊಸ್ತ್ರಾಗ ಕರ್ಟನ್ನು ಬಿಟ್ಟಿಲ್ಲವ ಹಾಸಿಗೆ ಬಿಟ್ಟಿಲ್ಲ ಅರ್ಬಿ ಬಿಟ್ಟಿಲ್ಲ ಏನು ಒಂದು ನಮನಿ ತುಂಬುತ್ತಾರ ಹೊಟ್ಟೆ ಹಿಡ್ದಷ್ಟು ತುಂಬಕ್ ಅದಕ್ಕೆ ಇಲ್ಲ ಹೊಟ್ಯಾಗ ಕೈ ಹಾಕಿ ತುರುಕ್ತಾರಂಗ ಒಂದು ರೀತಿ ಅದಕ್ಕೆ ಆ ನಮ್ನಿ ಮಾಡಿ ಬಾಗಲ ತೆಗೆದು ಬಾಗಲ ಹಾಕಕ್ ಬರ್ತಿದ್ದಿಲ್ಲ ಅದ್ರದ್ದು ಹಂಗೆ ಮಾಡಿ ಅದನ್ನ ಕೆಡಿಸಿಟ್ಟಾರ ಅದು ಅಲ್ದ ಪಿನ್ನ ಇಟ್ಟಾಕಿ ಜಂಡು ಬಾಂಬ್ ಶೀರಿ ಶೆರಗ್ನ ಕಟ್ಕೊಂಡಿರ್ತಾರ ಇವ್ರು ಜಂಡು ಬಾಂಬ್ ಬಾಟ್ಲಿನ ಶೀರಿ ಶೆರಗ್ನ ಕಟ್ಕೊಂಡಿದ್ದನ್ನು ಅದ್ರಾಗ ತುರುಕುದೆ ಹೆಂಗೆ ಮಾಡಿದ್ರೆ ಎಲ್ಲರೂ ವಾಷಿಂಗ್ ಮಿಷನ್ ತಡಿತಾವಲ್ವ ಇವು ಮನುಷ್ಯರ ಜೊತೆಗ ಇಲ್ಲ ಅಕ್ಕ ತಂಗಿ ಏಯ್ ಮಚ್ಚಬಾಯ್ ಹಾಲಕ್ಕಿ ಸಿತ್ತಿದೆ ಏಯ್ ನಿನಗೆ ನೀನು 2 ಸಲ ಹಾಲಾಕಿದ್ದೆ ಹಾಲೇ ನಿಮ್ಮ ಅಪ್ಪನ ಮನೆಯಿಂದ ತರ್ತೇನು ಪ್ಯಾಕೆಟ್ ಏನು ಇವ್ರಪ್ಪನ ಮನೆಯಿಂದ ಈಗ ತರ್ತಾಳ ಸಾಕೊಂಡು ಕುಂತಾಳಲ್ಲ ಇಲ್ಲೋಡ ಇನ್ಮೇಗೆ ಈ ಬೆಕ್ಕಿಗೆ ಹಾಲು ಕಟ್ಟ ಅಷ್ಟ ಕಂಡ್ರ ಮನೆಗೆ ಹೋಗು ಕದ್ದು ಕುಡಿ ಏನ ತಲೆ ಕೆಡಿಸ್ಕೋಬೇಡ ನಮ್ಮ ಮನ್ಯಾಗ ಹಾಲು ಕುಡಿಬೇಕು ನಮ್ಮ ಮನೆನ ಹಾಳು ಮಾಡ್ಬೇಕಂತ ಸೇರ್ಬಿಟ್ಟಿ ನೀನು ಇಲ್ಲಪ್ಪ ನಮ್ಮ ಅಕ್ಕ ಹೇಳಲ್ಲ ನಾನು ಯಾರ ಮನೆಗೂ ಹೋಗಿ ಹಾಲು ಕುಡಿಯಲ್ಲ ಅತ್ತಿಯರ ಹೋಲ್ ಬಿಡ್ರಿ ಮಂದಿ ಮನೆಗೆ ಹೋಗಿ ಕುಡಿಯತ್ಲೆ ಮತ್ತೆ ಹಿಂದಾಗಡೆ ಅವ್ರು ಆಮೇಲೆ ಏನೋ ಸುಡ್ಗಾಡ್ಬೇಕು ಬಂದಿಲ್ಲ ಹಾಲು ಕುಡಿಯಾಕತೈತಿ ಅಂತೇಳಿ ಅವರು ಒದರ್ತಾರ ಮತ್ತೆ ಸಿಕ್ಕಂಡ್ರೆ ಹಿಡಿತಾರೆ ನಮ್ಮ ಮನೆಯಾಗ ಎಷ್ಟು ಸಲ ಯಾವ್ದಾವ ಬೇಕು ಬಂದು ಹಾಲು ಕುಡ್ದೋಕಿತ್ತೆ ನಾ ಏನು ಹೊಡೆದಿಲ್ಲಪ್ಪ ಅಷ್ಟೇ ಒದರ್ತೀನಿ ಶಿವ ಅಂತ ಓಡಿಸ್ತೀವಿ ಅಷ್ಟೇ ಸುಮ್ಮನೆ ನಾಳೆ ಬಾಜು ಮನೆ ಪಾತಿ ಮನೆಗೆ ಹೋಗು ಪಾತಿ ಮನೆ ಹಾಲು ಇಟ್ಟಿರ್ತಾಳ ಕುಡ್ದು ಬಂದ್ಬಿಡು ನಮಗೆ ಆಮೇಲೆ ಅವ್ರ ಮನೆ ಒಳಗೆ ಬಿರಿಯಾನಿನೂ ಮಾಡಿರ್ತಾರೆ ಯಾವತ್ತು ನೋಡಿದ್ರು ಬಿರಿಯಾನಿ ಮೀನು ಫ್ರೈ ಇದ್ದ ಇರ್ತೈತಿ ಹೋಗಿ ತಿನ್ ಬಾ ಬಿಡಲೇ ನಿನ್ ದರಿದ್ರ ಬುದ್ಧಿ ಅದಕ್ಕೆ ಹೇಳ್ಕೊಡಕತ್ತಿ ನೀವೀಗ ಚಲೋ ಬಾಯಿ ಮುಚ್ಕೊಂಡಿದ್ರು ಚಲೋ ಈಗ ಮತ್ತೆ ನಾನು ತಲೆ ಕೆಡ್ತದ ನೋಡಿ ಗತ್ತಗ ಸಂಗ ಫೋನ್ ನೋಡ್ಕೊಂತ ಆರಾಮ್ ಕುಂತಾಳಲ್ಲ ತಾಯಿ ಮನೆಗೆ ಮಾತಾಡ್ಕೊಂತ ಎದ್ದೇಳ್ರಿ ವಾಷಿಂಗ್ ಮಿಷನ್ ಕೆಟ್ಟತಿ ನನಗದೆಲ್ಲ ಗೊತ್ತಿಲ್ಲ ಅದೇ ಮಾಂಸ ಕೂಡ ಎಲ್ಲಿ ಹೋಗೋದಾಕ್ರಿ ನನಗೇನು ಆಗ್ಬೇಕಾಗೈತಿ ಒಟ್ಟು ನನಗೇನು ನನ್ನ ಅರಿವು ಸ್ವಚ್ಛ ಆಗ್ಬೇಕಷ್ಟೇ ಈಗ ಅಷ್ಟೇ ಆಯ್ತು ಬಿಡ್ರಿ ಅತ್ತೀರ ನಾನು ಹೋಗೋದಾಗ್ತೀನಿ ಅದೊಂದಾತು ಜೊತೆಗೆ ನನ್ನ ಮಗಳನ್ನ ಇಂಗ್ಲೀಷ್ ಮೀಡಿಯಮ್ ಸಾಲಿಗೆ ಹಾಕಕತ್ತೇನೆ ಏನ ಸಾಲಿ ಪಿ ಜಿ 70,000 ರೂಪಾಯಿ ಹೇಳ್ಯಾರ ನರ್ಸರಿಗೆ ಹಾಕ್ಬೇಕಂತ ಏನ ಈಗ ಹಾಕಿದ್ರೆ ಸೇರಿಸ್ಕೋತಾರಂತ 1 ವರ್ಷ ತಡೆದು ಹಾಕತ್ತೀವಿ ಅಂದ್ರೆ ಸೇರಿಸ್ಕೊಳ್ಳೋದಿಲ್ಲ ಅಂತವ್ರು ಇಲ್ಲಿ ಹಾಕ್ಬೇಡ್ರಿ ನಾವೇನು ಕಲಿಸ್ಬೇಕಂತಾರಂತ ಅದಕ್ಕೆ ಮತ್ತೀಗ ಹಾಕತ್ತು ಸೇರಿಸ್ಬಿಡೋಣ ಅಂತ ಈಗ ಹೆಂಗಂತಿ ಏನು 70,000 ರೂಪಾಯ ನರ್ಸರಿಗೆ ಅಯ್ಯೋ ದೇವ್ರಿ ಅಯ್ಯ ಹೊರಗೆ ಇನ್ನೂ ಕೆಲವು ಕಡೆ ಲಕ್ಷಗಟ್ಲೆ ಇರ್ತಾವಂತ ಅಲ್ಲೇ ಏನ್ ಡಾಕ್ಟರ್ ಓದ್ಸಕತ್ತೀನಿ ಹೆಂಗ್ ನೀನು ಅಯ್ಯ ನೀನೇನು ಬಂದತಿ 70-80 ಸಾವಿರ ಕೊಟ್ಟ ಹಚ್ಚಾಕ ಇಲ್ಲೇ ಗೌರ್ಮೆಂಟ್ ಸಾಲಿಗೆ ಹಾಕ ಓದ್ತತಿ ಹೆಣ್ಣು ಹುಡುಗಿ ನಡಿತಿ ತಗೋ ನನ್ನ ಮಗಳನ್ನ ಡಾಕ್ಟರ್ ಮಾಡ್ತೇನೆ ನಾನು ಡಾಕ್ಟರ್ ಮಾಡಿ ಸಾಲಿ ಫೀಸ್ ಕಟ್ಟಿ ಓದಿಸೋ ಮಟ್ಟ ನಾವು ಡಾಕ್ಟರ್ ಕಡೆ ಹೋಗ್ತೀವಿ ಏನ 70,000 ರೂಪಾಯಿ ನರ್ಸರಿಗೆಲ್ಲ ಕೊಡಕ್ಕೆ ಆಗುದಿಲ್ಲ ಕನ್ನಡ ಮೀಡಿಯಂನಾಗ ಓದಿಸು ಅಲ್ಲಿ ಓದಿದ್ರೆ ಡಾಕ್ಟರ್ ಆಗೋದಿಲ್ಲನ ನನಗೆ ಗೊತ್ತೈತಿ ಎಲ್ಲ ಏನ ಸಸಿದ ಹೇಳ್ಕೊಟ್ಟಾಳಲ್ಲ ಮತ್ತಿನ್ನೇನೈತಿ ಅದು ಅಲ್ಲದೆ ಆಕಿ ಮಕ್ಕಳನ್ನ ಅಷ್ಟೇ ಇಂಗ್ಲೀಷ್ ಮೀಡಿಯಂಗೆ ಹಾಕ್ಬೇಕಂತ ಆಸೆ ನನ್ನ ಮಕ್ಕಳನ್ನ ಹಾಕಕ್ಕೆ ಇಷ್ಟ ಇಲ್ಲ ಆಕಿಗೆ ಪ್ರಪಂಚದಾಗ ಎಲ್ಲರ ಹಾಕಿದ್ದಿತ್ತನ ಅತ್ತಿನೂ ಸಾಲಿಗೆ ಸೇರಿಸ್ಬೇಕಂತಾಳ ಸೊಸಿನೂ ಸಾಲಿಗೆ ಸೇರಿಸ್ಬೇಕಂತಾಳ ಈ ತರ ಜಗಳ ನಮ್ಮ ಮನ್ಯಾಗ ಬಿಟ್ರೆ ಎಲ್ಲೂ ಆಗಕ್ಕಿಲ್ಲ ಬಿಡು ಹೆಚ್ಚಿಂದ ಬಿಡು ಇದು ಕಾಂಪಿಟೇಷನ್ ನಮ್ಮ ಮನ್ಯಾಗ ನನಗದೆಲ್ಲ ಗೊತ್ತಿಲ್ಲ ನನ್ನ ಮಗಳನ್ನ ಹಾಕಿದ್ರೆ ಇಂಗ್ಲೀಷ್ ಮೀಡಿಯಂಗೆ ಹಾಕಿ ನಾನು ಕನ್ನಡ ಮೀಡಿಯಂಗೆಲ್ಲ ಹಾಕುದಿಲ್ಲ ನಾನು ಏನ್ ಪಡ್ಪುಷ್ ಕುಡಿತಾವ ಮರ ಇದು